ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಟ್ಟಿರ್ತಾರೆ. ಅವರು ಯೋಚನೆ ಮಾಡಿರ್ಬೋದು ಇದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದು, ಇದನ್ನು ಹೇಗಾದ್ರೂ ಕರ್ಟೇಲ್ ಮಾಡಬೇಕು. ಅದರ ಜೊತೆಗೆ ಅವ್ರು ಕೇಳ್ತಾ ಇರೋದು ಉತ್ತರ ಕೊಡಬೇಕಾದ್ದು ಸುರ್ಜೇವಾಲಾ ಹೇಳಬೇಕು. ಡಿ ಕೆ ಶಿವಕುಮಾರ್ ಏನೋ ಲಿಂಗಾಯತರ ಪರವಾಗಿದ್ದಾರೆ ಅನ್ನೋ ಥರ ಬಿಂಬಿಸ್ಕೊಳ್ತಾ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ ಡಿ ಕೆ ಶಿವಕುಮಾರ್ ಸಂಪುಟ ಸಭೆಯಲ್ಲಿ ಹೊರಗೆ ಹೋದ ತಕ್ಷಣ ಅವರು ಹಿಂದಿಂದ ಹೋಗ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅಗೇನ್ ಲಿಂಗಾಯತರ ವಿರೋಧಿಗಳಿವರು. ಈ ಅಹಿಂದ ರಾಜಕಾರಣದ ಫಲಾನುಭವಿಗಳು ಮತ್ತು ಅಹಿಂದ ರಾಜಕಾರಣವನ್ನ ನಂಬಿ ಇರುವವರು ಆಗಿದ್ದಾರೆ. ಅಲ್ಲ ಸರ್, ಈಗ ಕಾಂಗ್ರೆಸ್ಸು ಇಡೀ ದೇಶದಲ್ಲೇ ಕುಗ್ಗು ಹೋಗ್ತಾ ಇದೆ. ಅತಿ ದೊಡ್ಡ ರಾಜ್ಯ ಅಧಿಕಾರದಲ್ಲಿರೋದು ಕರ್ನಾಟಕ, ನಾವು ಬಿಟ್ಟರೆ ತೆಲಂಗಾಣದಲ್ಲಿ ಇದ್ದಾರೆ. ಕಾಂಗ್ರೆಸ್ ಯಾಕೆ ಇದೊಂದು ನಿದ್ರಾವಸ್ಥೆಯಲ್ಲಿದೆ? ಕಾಂಗ್ರೆಸ್ ಹೈಕಮಾಂಡ್ಗೆ ಶಕ್ತಿ ಇಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ಥಿಂಕ್ ಟ್ಯಾಂಕ್ ಅಂತಿರಬೇಕು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈಗ ಈ ಜಮೀರ್ ಅಹಮದ್ ಖಾನ್ ಮಾಡಿರೋ ಎಡವಟ್ಟು ಕಾಂಗ್ರೆಸ್ಗೆ ಒಂದು ರೀತಿ ಬೆಂಕಿಯನ್ನು ಹಚ್ಚಿರೋ ಥರ ಕಾಣ್ತಾ ಇದೆ. ಶಾಮನೂರು ಕುಟುಂಬದ ಕಿಚ್ಚು ಕಾಂಗ್ರೆಸ್ ಮತ್ತು ಮುಸ್ಲಿಮರಲ್ಲಿ ಬಿರುಕನ್ನು ತಂದಿರೋದು ಒಂದು ಕಡೆಯಾದರೆ, ಆ ಬಿರುಕಿನ ಮಧ್ಯದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು. ಈ ಗೊಂದಲದ ಲಾಭವನ್ನು ಯಾವ ದಿಕ್ಕಿನತ್ತ ಹೊರಳಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಇವರಿಬ್ಬರ ಮಧ್ಯದ ಗುದ್ದಾಟದಲ್ಲಿ ಮುಸ್ಲಿಮರು ಬಲಿಪಶು ಆಗ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಮತ್ತೊಂದು ಕಡೆ. ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿಯೂ ಕೂಡ ಇದ್ರ ಬಗ್ಗೆ ತೀವ್ರ ವಾಗ್ವಾದ, ಚರ್ಚೆ, ಜಟಾಪಟಿಗಳು ಕೂಡ ನಡೆದು ಹೋಗ್ಬಿಟ್ಟಿವೆ. ಹಾಗಾದರೆ ಏನಾಯಿತು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ? ಮೊದಲನೇದಾಗಿ. ಎರಡನೇದಾಗಿ, ಶಾಮನೂರು ಕುಟುಂಬ ಹಚ್ಚಿರುವ ಬೆಂಕಿ ಯಾರ್ಯಾರನ್ನ ಸುಡ್ತಾ ಇದೆ ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಈ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ನಡುವಿನ ಹಗ್ಗ ಜಗ್ಗಾಟ, ಇದರ ನಡುವೆ ಈ ಮುಸ್ಲಿಂ ಅಸ್ಮಿತೆ, ಮುಸ್ಲಿಂ ಸ್ವಾಭಿಮಾನ ಅನ್ನುವಂಥದ್ದು, ಇದೇನಾದರೂ ಪಣಕ್ಕಿಡ್ತಾ ಇದ್ದಾರೆ ಮುಸ್ಲಿಮರನ್ನ ಇವರಿಬ್ಬರ ಜಗಳದಲ್ಲಿ ಅಂತ ಸರ್? ಒಂದು ಇಡೀ ಬೆಳವಣಿಗೆಯನ್ನು ನೋಡ್ತಾ ಹೋಗೋಣ ಸರ್. ಫಸ್ಟ್ ನಾವು ನಿನ್ನೆ ಸಚಿವ ಸಂಪುಟ ಸಭೆ ಇತ್ತು. ಗುರುವಾರ ಯೂಸ್ವಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ನಿನ್ನೆ ಸಭೆಯಲ್ಲಿ ಈ ವಿಚಾರದ ಪ್ರಸ್ತಾಪ ಆಯಿತು. ಯೂಸ್ವಲಿ ಮೊದಲು ಏನು ಎಜೆಂಡಾದಲ್ಲಿರುತ್ತೆ, ಎಜೆಂಡಾ ಆದ ತಕ್ಷಣ ಆಫೀಸರ್ಸ್ನೆಲ್ಲ ಹೊರಗೆ ಕಳಿಸಿ ರಾಜಕೀಯ ಚರ್ಚೆ ಮಾಡ್ತಾರೆ ಯೂಸ್ವಲಿ. ಅದು ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಜಕೀಯ ವಿಚಾರ ಬಂದಾಗ ಬಹಳ ಸ್ಪಷ್ಟವಾಗಿ ಈ ಮುಸ್ಲಿಂ ವಿಚಾರದ ಪ್ರಸ್ತಾಪ ಆಯಿತು. ಸಿದ್ದರಾಮಯ್ಯನ ಬೆಂಬಲಿಗರೇ ಅದನ್ನ ಪ್ರಸ್ತಾಪ ಮಾಡಿದ್ದು. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು, ಪ್ರಿಯಾಂಕಾ ಖರ್ಗೆ ಎಲ್ಲ. ಸೊ ಆ ಮಾತುಗಳಿಗೇನಿದೆ ಅದು ಉತ್ತರ ಕೊಡಬೇಕಾದವರು ಉತ್ತರ ಕೊಟ್ಟಿಲ್ಲ. ಫಸ್ಟ್ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ, ಅವರ ಜವಾಬ್ದಾರಿ ಕೂಡ ಇದೆ. ಅವರು ಸಂಪುಟದಲ್ಲಿ ಆಕ್ಷೇಪ ವ್ಯಕ್ತ ಆದ ಮೇಲೆ ಅವರು ಸಭೆಯಿಂದ ಹೊರಗೆ ನಡೆದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲ, ನಂಗೆ ಇಲ್ಲೊಂದು ಪ್ರಶ್ನೆ ಏನು ಕಾಡ್ತಾ ಇದೆ ಅಂದರೆ ಸರ್, ಸಚಿವ ಸಂಪುಟದ ಸಭೆಗೂ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳಿಗೂ ಏನು ಸಂಬಂಧ ಇಲ್ಲ. ಯೂಸ್ವಲಿ ಕಾಂಗ್ರೆಸ್ನಲ್ಲಿ ಆಗುವ ಆಂತರಿಕ ಬೆಳವಣಿಗೆಗಳನ್ನು ಸಚಿವ ಸಂಪುಟ ಸಭೆಯಲ್ಲಿ ಯಾಕೆ ಇವರು ಚರ್ಚೆ ಅಲ್ಲ. ಯೂಸ್ವಲಿ ಸಚಿವ ಸಂಪುಟದ ಸಭೆ ಏನು ನಡೆಯುತ್ತಲ್ಲ, ಎಜೆಂಡಾ ಮುಗಿದ ಮೇಲೆ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡೇ ಮಾಡ್ತಾರೆ. ಇದು ಆಫೀಸರ್ಸ್ ಕಳಿಸ್ಬಿಡ್ತಾರೆ, ರಾಜಕೀಯ ಚೀಫ್ ಸೆಕ್ರೆಟರಿ ಇರಲ್ಲ, ಇನ್ನೊಂದಿರಲ್ಲ, ಚರ್ಚೆ ಮಾಡ್ತಾರೆ. ಸೊ ಹಾಗೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎದ್ದು ಹೋದರು, ಅವರ ಜೊತೆಗೆ ಮಲ್ಲಿಕಾರ್ಜುನ ಅವರು ಹೊರಗಡೆ ಹೋದರು ಅನ್ನುವ ವರದಿಗಳಿವೆ. ಸಂಪುಟದ ಒಳಗಡೆ ಏನು ಪತ್ರಕರ್ತರು ಬಿಡಲ್ಲ, ವರದಿ ಅವರು ಇವ್ರು ಕೇಳಿ ಅವ್ರು ಹೇಳೋದ್ರ ಮೂಲಕ ತಿಳ್ಕೊಳ್ಳೋದು. ಸೊ ಉತ್ತರ ಕೊಡದೆ ಅವ್ರು ಎದ್ದು ಹೋದ್ರು ಅಂತ. ಮತ್ತು ಉಳಿದಂತೆ ಏನಿದೆ, ಯಾರೂ ಕೂಡ ಈ ಒಂದು ಮುಸ್ಲಿಮರ ಮೇಲೆ ಯಾರ ಮೇಲೆ ಕ್ರಮ ಕೈಗೊಂಡ್ರು ಅದನ್ನ ಡಿಫೆಂಡ್ ಮಾಡ್ಕೊಂಡಿಲ್ಲ. ದೇಶ ಫಸ್ಟ್ ಇದರಲ್ಲಿ. ಸೆಕೆಂಡ್ ಥಿಂಗ್, ಇದರ ರಾಜಕೀಯ ಪರಿಣಾಮದ ಬಗ್ಗೆ. ಸೊ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮಾತನಾಡಿದ್ದು, ಇದು ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಅಂತ. ಯಾಕಂದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಮುಸ್ಲಿಂ ವೋಟ್ ಇದ್ದೇ ಇರುತ್ತೆ, ಅದು ನಮ್ಮ ಬೇಸ್, ಅದು ಸಮಸ್ಯೆ ಆಗ್ಬೋದು ಅನ್ನೋದು ಒಂದು. ಆಯ್ತು ಸರ್. ಈಗ ಜಮೀರ್ ಅಹಮದ್ ಖಾನ್ ಟಾರ್ಗೆಟ್ ಅನ್ನೋದು ಈಗ ನಡ್ಕೊಂಡು ಬಂದಿರುವಂಥ ಬೆಳವಣಿಗೆಗಳಿಂದ ಗೊತ್ತಾಗುತ್ತೆ. ಜಮೀರ್ ಅಹಮದ್ ಖಾನ್ ಟಾರ್ಗೆಟ್ ಅಂತ ಅಂದರೆ, ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಿಂದ ಹೊರಗೆ ಹಾಕಬೇಕು ಅನ್ನೋ ಮಹಾಪ್ರತಿಜ್ಞೆ ಡಿ ಕೆ ಶಿವಕುಮಾರ್ದು ಒಂದು ಕಡೆ ಇದೆ. ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಅದನ್ನೇನು ಮಾಡ್ತಾರೆ ನೋಡೇ ಬಿಡೋಣ ಅನ್ನೋದು ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯನವರು ಈಗ ಹಠ ತೊಟ್ಕೊಂಡು ನಿಂತಿದ್ದಾರೆ. ಇದ್ರ ಬೆಳವಣಿಗೆ ಬಗ್ಗೆ ಹೇಳೋದಾರೆ ಏನು ಹೇಳ್ತಾರೆ? ಒಂದು, ನಮ್ಮ ವ್ಯವಸ್ಥೆಯಲ್ಲಿ ಸಂವಿಧಾನದ ಪ್ರಕಾರ ಯಾವುದೇ ಸಚಿವರನ್ನು ತೆಗೆದುಕೊಳ್ಳೋದೇನಿದೆ
ಅಥವಾ ಅವ್ರು ಬಿಡೋದೇನಿದೆ ಅದು ಮುಖ್ಯಮಂತ್ರಿಗಳ ಶಿಫಾರಸ್ಸಿನಂತೆ ರಾಜ್ಯಪಾಲರು ಮಾಡಬೇಕು. ಆದೇಶ ಹೊರಡಿಸಬೇಕು. ಓಕೆ ಫಸ್ಟ್ ಮುಖ್ಯಮಂತ್ರಿಗಳು ಇವರನ್ನ ಸಂಪುಟದಿಂದ ಬಿಡಿ ಅಂತ ಹೇಳಬೇಕು. ಓಕೆ, ಇದು ಪ್ರಾಕ್ಟಿಕಲಿ ನಡೆಯುವಂಥದ್ದು. ದಟ್ ಇಸ್ ಅ ಕಾನೂನು, ನಮ್ಮ ನಿಯಮಗಳಿರೋದೇ ಹಾಗೆ. ದಟ್ಸ್ ಅ ಫಸ್ಟ್ ಥಿಂಗ್. ಸೆಕೆಂಡ್, ಇಲ್ಲ ಸಂಬಂಧಪಟ್ಟವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ನೇರವಾಗಿ ಕೊಡೋಕ್ಕಾಗಲ್ಲ. ಅವರು ವಿಲ್ ಹ್ಯಾವ್ ಟು ಗಿವ್ ಟು ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ ವಿಲ್ ಹ್ಯಾವ್ ಟು ರೆಕಮೆಂಡ್ ಟು ದ ಗವರ್ನರ್ ಟೆಲ್ಲಿಂಗ್ ದಟ್ ಪ್ಲೀಸ್ accept his resignation. This thing. ಸೊ ಈಗ ಇಲ್ಲಿ ನೀವು ಡಿ ಕೆ ಅವರು ಯಾವುದೇ ತೀರ್ಮಾನ ತಗೊಳ್ಳಿ, ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಳ್ಳಿ, ಅದನ್ನ ಸಿದ್ದರಾಮಯ್ಯನವರ ಪಾಲನೆ ಮಾಡ್ತಾರಾ ಇಲ್ವಾ ಅನ್ನೋದು ಈಗಿನ ಪ್ರಶ್ನೆ. ಈಗ ನಡೆಯುತ್ತಿರುವ ಚರ್ಚೆಗಳ ಪ್ರಕಾರ ಯಾವ ಕಾರಣಕ್ಕೂ ಕೂಡ ಸೊ ಜಮೀರ್ ಅವರನ್ನ ಕೈ ಬಿಡುವುದಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಿಲ್ಲ. ಸ್ವಲ್ಪ ಸರ್ ಹಿಂದಿನ ದಿನಗಳನ್ನು ನಿಮ್ಗೆ ನೆನಪು ಮಾಡ್ತೀನಿ. ಇದೇ ರೀತಿ ಸಂದರ್ಭ ಕೆ ಎನ್ ರಾಜಣ್ಣನವ್ರನ್ನ ಕಿತ್ತಾಕಿ ಅಂತ ಒಂದೇ ಒಂದು ಮಾತು ಕೆ ಸಿ ವೇಣುಗೋಪಾಲ್ ಅವ್ರು ಹೇಳಿದ ತಕ್ಷಣ ಸಿದ್ದರಾಮಯ್ಯನವ್ರಿಗೆ ಎದ್ನೋ ಬಿದ್ನೋ ಅನ್ನೋ ಥರ 5 ನಿಮಿಷದಲ್ಲಿ ಆದೇಶ ಬಂದ್ಬಿಡ್ತು. ಆದರೆ ಆ ಪರಿಸ್ಥಿತಿ ಈಗಿಲ್ಲ ಅಂತನಾ ಸರ್? ಅದಕ್ಕೆ ವ್ಯತ್ಯಾಸ ಇದೆ. ಯಾಕೆ ವ್ಯತ್ಯಾಸ ಇದೆ ಅಂದರೆ, ಒಂದು ಕಳೆದ 2-3 ದಿನಗಳಿಂದ ಇಡೀ ಈ ಬೆಳವಣಿಗೆ ತೆಗೆದುಕೊಳ್ಳುತ್ತಿರುವ ಬೇರೆ ಬೇರೆ ತಿರುವುಗಳು. ಫಸ್ಟ್ ಥಿಂಗ್ ಈಸ್ ಮುಸ್ಲಿಂ ಉಲೇಮಾಗಳು ಇದರಲ್ಲಿ ಇಂಟರ್ಫಿಯರ್ ಆಗಿ ಹೇಳಿದ್ದು. ಎರಡನೇದು, ಇವತ್ತು ಕೋಲಾರದಲ್ಲಿ ಪ್ರತಿಭಟನೆ ಪ್ರಾರಂಭ ಆಗಿದೆ. ನಸೀರ್ ಅವರನ್ನ ಬಲಿಪಶು ಮಾಡುತ್ತೀರಿ ಅಂತ. ಸೊ ಇನ್ನೂ ಕೆಲವು ಕಡೆ ಈ ಪ್ರತಿಭಟನೆ ಪ್ರಾರಂಭ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಈ ಪ್ರತಿಭಟನೆಯ ಹಿಂದೆ ಯಾರಿದ್ದಾರೆ ನನಗೆ ಗೊತ್ತಿಲ್ಲ, ಅಥವಾ ಯಾರಾದರೂ ಈ ಪ್ರತಿಭಟನೆ ಮಾಡಿಸಿ ಇಡೀ ರಾಜಕೀಯ ಬೆಳವಣಿಗೆ ಇನ್ನೊಂದು ಕಡೆ ತಿರ್ಸ್ತಿದ್ದಾರೆ ಗೊತ್ತಿಲ್ಲ, ಅಥವಾ ಸ್ವಯಂ ಪ್ರೇರಿತರಾಗಿ ಮುಸ್ಲಿಂ ಸಮುದಾಯ ಈ ಪ್ರತಿಭಟನೆ ಮಾಡ್ತಿದೆ ಗೊತ್ತಿಲ್ಲ. ಪ್ರತಿಭಟನೆ ನಡೀತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಹೈಕಮಾಂಡ್ ಕೂಡ ತೀರ್ಮಾನ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಯಾಕಂದ್ರೆ ನೀವು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಅವ್ರು ಮಾತನಾಡದೆ ತನ್ನ ತಂದೆಯವ್ರ ಹತ್ರ ಮಾತಾಡಿರ್ತಾರ. ತಂದೆಯವ್ರ ಹತ್ರ ಮಾತಾಡದೆ ಅವ್ರು ಏನು ಹೇಳ್ತಾರೆ ಅಂತ ನನಗೆ ಅನ್ಸಲ್ಲ. ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೇಳ್ತಾ ಅಲ್ವಾ. ಅದರಿಂದ ಅವರು ಯೋಚನೆ ಮಾಡಿರ್ಬೋದು, ಇದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದು, ಇದನ್ನು ಹೇಗಾದ್ರೂ ಕರ್ಟೇಲ್ ಮಾಡಬಹುದು. ಅಲ್ಲ ಸರ್, ಈಗ ಈ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋಂಥದ್ದು ಎಲ್ಲ ನಾಯಕರ ಅಭಿಪ್ರಾಯ ಅನ್ನೋದಿದ್ರೆ, ಇನ್ನು ಉಪಚುನಾವಣೆ ರಿಸಲ್ಟ್ ಬರ್ಲಿಕ್ಕೆ 15 ದಿನ ಟೈಮ್, 15-20 ದಿನ ಇದೆ. ಅದಕ್ಕಿಂತ ಮೊದಲೇ ಯಾಕೆ ಈ ರೀತಿ ಅದೇ ಕಾಂಗ್ರೆಸ್ಸು ಪಕ್ಷ ಮಾಡಿರುವ ಬಹುದೊಡ್ಡ ತಪ್ಪೋದು ಒಂದು. ಅದರ ಜೊತೆಗೆ ಅವ್ರು ಕೇಳ್ತಾ ಇರೋದು ಉತ್ತರ ಕೊಡಬೇಕಾದ್ದು ಸುರ್ಜೇವಾಲಾ ಹೇಳಬೇಕು. ಯಾಕೆಂದ್ರೆ ಮುಸ್ಲಿಂ ನಾಯಕರು ಇವತ್ತು ಪ್ರತಿಭಟನೆ ಸಂದರ್ಭದಲ್ಲೂ ಮಾತನಾಡ್ತಾ ಇರೋದು, ಹಾಗೇನೆ ನಿನ್ನೆ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ದು ಒಂದೇನೆ. ಯಾವಾಗ ಮುಸ್ಲಿಂ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಸುರ್ಜೇವಾಲಾ ಅವರು ಸಭೆ ಕರೆದಿದ್ದು, ನಾವು ಮುಸ್ಲಿಂ ಲೀಡರ್ಸ್ ಎಲ್ಲ ಇದ್ವಿ. ಆವಾಗ ನಾವಿರುವಂತ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ಅಥವಾ ಉತ್ತರ ಏನಿದೆ ಮುಸ್ಲಿಂ ಪ್ರಾಬಲ್ಯದ 2 ಕ್ಷೇತ್ರಗಳು. ಸೊ ಅದರಿಂದ ದಕ್ಷಿಣವನ್ನ ನಮಗೆ ಕೊಡಿ. ಯಾಕೆಂತ ಅಂದ್ರೆ, ಒಂದು ಶಾಮನೂರು ಶಿವಶಂಕರಪ್ಪನವರು ಕಳೆದ 4 ಚುನಾವಣೆಯಿಂದ ನಮ್ಗೆ ಆ ಭರವಸೆಯನ್ನು ಕೊಡ್ತಾ ಇದ್ರು ಅನ್ನುವ ಅಹವಾಲನ್ನು ನಾವು ಸಲ್ಲಿಸಿದ್ವಿ. ಫಸ್ಟ್ ಅಹವಾಲು ಸಲ್ಲಿಸಿದ ಮೇಲೆ ಅವರು ಭರವಸೆ ಕೊಟ್ಟರು, ಈ ಬಾರಿ ಮುಸ್ಲಿಮರಿಗೆ ಕೊಡ್ತೀವಿ ಅಂತೇಳಿ. ಇದು ಆನ್ ರಿಕಾರ್ಡ್ ಮುಸ್ಲಿಂ ಲೀಡರ್ಸ್ ಅಲ್ಲಿ. ಈಗ ಇರುವ ಪ್ರಶ್ನೆ, ಒಂದೊಮ್ಮೆ ರಾಜ್ಯ ಉಸ್ತುವಾರಿ ಭರವಸೆ ಕೊಟ್ರೆ ಆ ಭರವಸೆಯನ್ನ ಈಡೇರಿಸುವುದು ಅವರ ಕರ್ತವ್ಯ ಆಗುತ್ತೆ. ಭರವಸೆಯನ್ನ ಈಡೇರಿಸಲ್ಲ ಅಂದ್ರೆ ಅದು ಕೂಡ ಪಕ್ಷ ವಿರೋಧಿ ಚಟುವಟಿಕೆನೇ ಆಗುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವರ ಪ್ರಶ್ನೆ ಏನಿದೆ, ಒಂದು, ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದೀವಿ ಅಂತ ಆರೋಪ ಮಾಡ್ತೀರಿ ನೀವು, ಆದರೆ ಯು ಸಿ ದಟ್ ಚುನಾವಣೆ ಏನಿದೆ ಅಧಿಕೃತ ಅಭ್ಯರ್ಥಿ ಘೋಷಣೆ ಆಗುವುದಕ್ಕಿಂತ ಮೊದಲು ಸಮರ್ಥ ಅನ್ನುವ ಅಭ್ಯರ್ಥಿ ಅವರು ನಾಮಪತ್ರವನ್ನ ಹಾಕಿದ್ರು, ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಪಕ್ಷ ತೀರ್ಮಾನ ಮಾಡುವುದಕ್ಕಿಂತ ಮೊದಲು ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಯಾಕೆ ನಾಮಿನೇಷನ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಹಾಕಿದ್ರು, ಇದು ಒಂದು ರೀತಿಯಲ್ಲಿ ಪಕ್ಷದ ಬ್ಲ್ಯಾಕ್ ಮೇಲ್ ಅಲ್ವಾ? ಅಲ್ಲ ಸರ್, ಈಗ ಸ್ವಲ್ಪ ಹಿಂದಿನ ದಿನಗಳನ್ನು ನೆನೆಸ್ಕೊಳ್ಳಿ. ಯಾವುದು ಲೋಕಸಭಾ ಚುನಾವಣೆ, ಶಾಮನೂರು ಶಿವಶಂಕರಪ್ಪನವರೇ ಬಹಿರಂಗವಾಗಿ ಹೇಳಿದ್ರು ರಾಘವೇಂದ್ರ ಓಟ್ ಹಾಕ್ರಿ, ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ರಾಘವೇಂದ್ರ ಓಟ್ ಹಾಕ್ರಿ, ಅದು ಪಕ್ಷ ವಿರೋಧಿ ಚಟುವಟಿಕೆ. ಅದರ ಬಗ್ಗೆ ಇವತ್ತು ರಾಜಣ್ಣ ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಮಾಜಿ ಸಚಿವರು. ಅವರು ಒಂದು, ಶಾಮನೂರು ಶಿವಶಂಕರಪ್ಪನವರ ಆರೋಪ ಮಾಡ್ತಿಲ್ಲ ನಾವು, ಆದ್ರೆ ವಸ್ತು ಸ್ಥಿತಿನ ತಿಳಿಸ್ತೀವಿ. ಅವರು ಓಪನ್ ಆದ ಚುನಾವಣಾ ಪ್ರಚಾರ ಭಾಷಣದಲ್ಲಿ ರಾಘವೇಂದ್ರ ಮತ್ತು ವಿಜಯೇಂದ್ರ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿಕೆ ಕೊಟ್ಟರು. ಅದು ಆನ್ ರಿಕಾರ್ಡ್ ಇದೆ. ಅದು ಪಕ್ಷ ವಿರೋಧ ಚಟುವಟಿಕೆ ಅಲ್ಲ ಅಂತಾದ್ರೆ, ಈಗ ಯಾವುದೇ ದಾಖಲೆ ಇಲ್ಲದೆ ಒಂದು ಸಮುದಾಯದ ಮಾಡೋದು ಪಕ್ಷ ವಿರೋಧ ಅಂತ ಹೇಗೆ ನೀವು ಕನ್ಸಿಡರ್ ಮಾಡ್ತೀರಿ ಅಂತ ಪ್ರಶ್ನಿಸ್ತಾರೆ. ಆದ್ರೆ ಸರ್, ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ತಾ ಇದೆ ಅಂದ್ರೆ, ಈ ರಾಜಕೀಯವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಡಿ ಕೆ ಶಿವಕುಮಾರ್ ಏನೋ ಲಿಂಗಾಯತರ ಪರವಾಗಿದ್ದಾರೆ ಅನ್ನೋ ಥರ ಬಿಂಬಿಸ್ಕೊಳ್ತಾ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ, ಡಿ ಕೆ ಶಿವಕುಮಾರ್ ಸಂಪುಟ ಸಭೆಯಲ್ಲಿ ಹೊರಗೋದ ತಕ್ಷಣ ಅವರು ಹಿಂದಿಂದ ಹೋಗ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್
ಅಗೇನ್ ಲಿಂಗಾಯತರ ವಿರೋಧಿಗಳು ಇವರು. ಇಲ್ಲ, ಒಂದು ಏನು ಗೊತ್ತಾ ನಿಮಗೆ, ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅವ್ರು ಮಾತನಾಡೋದು ನಿನ್ನೆ ಸಚಿವ ಸಂಪುಟದಲ್ಲೂ ಕೂಡ ಅವರು ಬಹುತೇಕ ಈ ಅಹಿಂದ ರಾಜಕಾರಣದ ಫಲಾನುಭವಿಗಳು ಮತ್ತು ಅಹಿಂದ ರಾಜಕಾರಣವನ್ನ ನಂಬಿ ಇರುವವರು ಆಗಿದ್ದಾರೆ. ಫಸ್ಟ್ ಥಿಂಗ್. ಆದ್ದರಿಂದ ಅವರು ಈ ಲಿಂಗಾಯತರನ್ನು ಮೇಲ್ಜಾತಿಯವರನ್ನ ಯಾರೋ ವಿರೋಧಿಸುವ ನಿಲುಮೆ ತಗೊಂಡ್ರೆ ಅದು ತಾತ್ವಿಕ ನಿಲುವೇನೆ, ರಾಜಕಾರಣದ ನಿಲುವೇನೆ, ಯಾವ ರೀತಿ ನಿಲುವೇನೋ ಚರ್ಚಾಸ್ಪದವಾದ. ಸೊ ಈ ಪ್ರಶ್ನೆ ಬಂದಾಗ ನನಗ ಅನ್ನಿಸುವಾಗೆ ಲಿಂಗಾಯತ ವರ್ಸಸ್ ಅಹಿಂದ ಅಂತ ಟರ್ನ್ ಆದ್ರೆ ಇವರೆಲ್ಲ ಅಹಿಂದ ಪರವಾಗಿ ಇರುವಂತವ್ರು. ಅವ್ರು ಲಿಂಗಾಯತರ ವಿರೋಧ ಮಾಡ್ಕೊಳ್ಳೋದಕ್ಕೂ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಲಿಂಗಾಯತರು ಅವ್ರನ್ನ ವಿರೋಧ ಮಾಡ್ಕೊಳ್ಳೋದು ತಲೆ ಕೆಡಿಸ್ಕೊಳ್ಳಲ್ಲ. ಬಹಳ ಸರಳವಾದ. ಸೊ ಈಗಿರುವ ಪ್ರಶ್ನೆ ನೀವು ಮೊದಲು ಪ್ರಸ್ತಾಪ ಮಾಡಿದ್ರಿ, ಅದು ಬಹಳ ಮುಖ್ಯವಾದ್ದು. ಚುನಾವಣೆ ಫಲಿತಾಂಶ ಬರುವುದಕ್ಕಿಂತ ಮೊದಲು ಇದ್ದಕ್ಕಿದ್ದಾಗ ಒಂದು ವರದಿಯನ್ನ ತೆಗೆದುಕೊಂಡು ಸಸ್ಪೆಂಡ್ ಮಾಡೋ ಹೊತ್ತರವರೆಗೂ ಹೋಗ್ಬಿಡ್ತಾರೆ ಅಂದ್ರೆ ಯಾಕೆ? ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣದ ನೆರಳು ಕಾಣುತ್ತೆ. ನೆರಳು ಏನು ಇಲ್ಲ ಸರ್, ಇದು ನೆರಳಲ್ಲ, ಇದು ಪಕ್ಕ ಅವರೇ. ನೆರಳು ಅಂತ ಹೇಳಕ್ಕಾಗಲ್ಲ, ಪಕ್ಕ ಅವರೇ. ಈ ಬೆಳವಣಿಗೆಗಳನ್ನು ನೋಡಿದಾಗ ಮತ್ತೊಂದು ನನಗೆ ಅನ್ಸೋದು ಏನಂದ್ರೆ ಸರ್, ಡಿ ಕೆ ಶಿವಕುಮಾರ್ ದಿನದಿಂದ ದಿನಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಯಾಕೋ ದಿನದಿಂದ ದಿನಕ್ಕೆ ಅವರ ಆ ಒಂದು ಧೀಮಂತ ನಾಯಕರು, ಅವರ ಒಂದು ಆ ಆಟಿಟ್ಯೂಡ್ ಅದೆಲ್ಲೋ ಸ್ವಲ್ಪ ಕಡಿಮೆ. ಅದು ಸರ್ ನಾವು ನೋಡ್ಕೊಳ್ಳೋಷ್ಟು ಸರಳವಾಗಿಲ್ಲ. ಇಬ್ರು ಕೂಡ ಅವರ ಆಕ್ಟ್ ಮಾಡುವಂತ ರೀತಿ ಮತ್ತು ಅವರು ಚೆಸ್ನ ರೀತಿ ಮೂವ್ ಮಾಡ್ತಾ ಇರೋ ರೀತಿ ಬಹಳ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಸೊ ಡಿ ಕೆ ಶಿವಕುಮಾರ್ ಅವ್ರ ಕ್ಯಾರೆಕ್ಟರ್ ಸರಿಯಾಗಿ ಅಗ್ರೆಸಿವ್ ಆಗಿ ಕಾಣ್ತಾ ಹೋಗ್ತಾರೆ. ಅವರು ಈ ಇಲೆಕ್ಷನ್ ನಂತರ ಅಗ್ರೆಸಿವ್ ಆಗಿ ಪಕ್ಷದ ಅಧ್ಯಕ್ಷರಾಗಿ ಅಂದ್ರೆ ಅಧಿಕಾರ ಚಲಾವಣೆ ಅವರ ಅಧಿಕಾರ ಚಲಾವಣೆ ಹಿಂದಿನ ಈಗಿನ ಮನಸ್ಥಿತಿ ನನಗನ್ಸೋ ಹಾಗೆ ಸರ್, ಒಂದು ಈ ಅಹಿಂದ ಶಕ್ತಿ ಇದೆಯಲ್ಲ, ಸಿದ್ದರಾಮಯ್ಯ ಅವ್ರ ಬಲ್ ನಿಂತಿದೆ, ಅದನ್ನ ಡಿವೈಡ್ ಮಾಡಬೇಕು. ಆ ಕಾರಣಕ್ಕೆ ಅವ್ರು ಬೇರೆ ಹತ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಲ್ಲ, ಇಬ್ಬರು ಮುಸ್ಲಿಮರ ಹತ್ರನೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಅಂದ್ರೆ ಇಡೀ ಈ ಸಮಸ್ಯೆ ಪ್ರಾರಂಭ ಆಗುವುದು ಯಾರೋ ಒಬ್ಬರು ಉಸ್ತುವಾರಿ ವರದಿ ಕೊಟ್ರು. ಅದು ವರದಿ ಕೊಟ್ಟ ಮೇಲೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಇಬ್ಬರು ಪತ್ರಿಕಾಗೋಷ್ಠಿ ಕರೆದದ್ದು, ಸಲೀಂ ಅಹಮದ್ ಮತ್ತೆ ರಿಜ್ವಾನ್ ಅರ್ಷದ್. ಸೊ ಅಂದ್ರೆ ಮುಸ್ಲಿಂ ಸಮುದಾಯದವರನ್ನೇ ಇಬ್ಬರನ್ನು ಕರೆದು 3 ಜನ ಮುಸ್ಲಿಂ ಸಮುದಾಯದ ಮೇಲೆ ಆರೋಪ ಮಾಡಿಸಿದ್ದು. ಸೊ ದಿಸ್ ಈಸ್ ಅ ಮೂವ್ ಟು ಡಿವೈಡ್ ಅಹಿಂದ. ಅಂದ್ರೆ ಅಹಿಂದ ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರ ಜೊತೆಗಿಲ್ಲ, ನನ್ನ ಜೊತೆಗೂ ಇದೆ. ಐ ಆಮ್ ಆಲ್ಸೋ ಅಹಿಂದ ಲೀಡರ್, ಮುಸ್ಲಿಮ್ಸ್ ಆಲ್ಸೋ ವಿತ್ ಮೀ ಅಂಡ್ ಲಿಂಗಾಯತ್ ಆಲ್ಸೋ ವಿತ್ ಮೀ. ಈ ಸಂದೇಶವನ್ನ ಕೊಡೋದಕ್ಕೆ ಅವರು ಅಗ್ರೆಸಿವ್ ಆಗಿ ಹೊರಟರು. ಆದ್ರೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇಸ್ ಪ್ಲೇಯಿಂಗ್ ಎ ಡಿಫ್ರೆಂಟ್ ಗೇಮ್ ಅಂತ. ಅದಕ್ಕೆ ನಾನು ಹೇಳಿದ್ದು, ಅವರು ಈ ಹಿರಿಯ ಶಾಸಕರನ್ನ ಡೆಲ್ಲಿ ಕಳಿಸ್ತಾರೆ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ. ಅದರ ಹಿಂದಿದ್ದವರು ಸಿದ್ದರಾಮಯ್ಯ ಅನ್ನೋದು ಬಹಳ ಸ್ಪಷ್ಟವಾದದ್ದು. ಆಯ್ತಾ, ಅದಾದ ಮೇಲೆ ತಕ್ಷಣ ಅವರು ನಾನು ಪಕ್ಷನಿಷ್ಠ ಅನ್ನುವ ಹಾಗೆ ನಸೀರ್ ಅಹಮದನ್ನು ಎತ್ತಾಕೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಇನ್ನೊಬ್ರದ್ದು ಯಾರ್ದೋ ಏನು ಇಟ್ಸ್ ನಾಟ್ ರಿಯಲ್. ಜಮೀರ್ ಕರ್ಸಿ ವಾರ್ನು ಮಾಡ್ತಾರೆ. ವಾರ್ ಅಲ್ಲಲ್ಲ, ಅದ್ರ ಜೊತೆ ಕರೆದು ಫಸ್ಟ್ ಹೇಳಿದ್ದು ನೀನೇ ಹ್ಯಾಂಡಲ್ ಮಾಡ್ಕೊಳಪ್ಪ, ನೀನೇ ಬಗೆಹರಿಸ್ಕೊಳ್ಳೋ ಜಮೀರಾ ಅಂತ ಹೇಳಿದ್ದು. ನಂತರ ಇದಕ್ಕಿದ್ದಾಗಿಲ್ಲ ಅವ್ರು ನಾನು ಬಿಡಲ್ಲ ಅಂತ ಸ್ಥಿತಿಗೆ ಬಂದಿದ್ದು. ಈಸ್ ಆಲ್ಸೋ ಅವರು ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಮಾಧ್ಯಮಗಳು ರಿಯಾಕ್ಟ್ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮೂವ್ ಏನು ಅಂತ ನಿಮ್ಗೆ ಗೊತ್ತಾಗಲ್ಲ, ಕಾದ್ ನೋಡ್ತಾ ಇದ್ದಾರೆ. ಟೀಕಿದ್ ಗೊತ್ತಾಗ್ಬಿಡುತ್ತೆ. ಬಟ್ ಇವರು ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯನವರು ಕಳಿಸಿದ್ದಾರೆ, ಅವರಿಗೆ ಹಿನ್ನಡೆಯಾಗಿದೆ ದೆಹಲಿಯಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಯಾರು ಕೂಡ ಅವ್ರನ್ನ ಮೀಟ್ ಆಗಿಲ್ಲ, ಸುರ್ಜೇವಾಲಾ ಮಾತ್ರ. ಅಲ್ಲ, ಅದು ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಜನ ಹೋದ್ರು, ಯಾರನ್ನ ಮೀಟ್ ಮಾಡಿದ್ರು ಇದುವರೆಗೆ ಹೇಳಿ? ಯುವಕರು ಹೋದ್ರು ಮೀಟ್ ಮಾಡಿದ್ರ? ಯುವ ಶಾಸಕ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಹೋದ್ರೆ ಮೀಟ್ ಮಾಡಿಲ್ಲ. ಡಿ ಕೆ ಶಿವಕುಮಾರ್ 3-4 ತಿಂಗಳ ಮೀಟ್ ಮಾಡಿಲ್ಲ. ಅಂದರೆ ಈ ಸಮಸ್ಯೆ ತನ್ನಿಂತಾನೇ ಕಾಲವೇ ಬಗೆಹರಿಸುತ್ತೆ ಅಂತ ಈ ಕಾಂಗ್ರೆಸ್ನ ಹಳೇ ಒಂದು ಥಿಯರಿ ಇದೆ. ಅಂದರೆ ಒಂದು ಸಮಸ್ಯೆಯನ್ನು ಪರಿಹರಿಸದಿರುವುದೇ ಸಮಸ್ಯೆಯ ಪರಿಹಾರ ಅಂತ ಕಾಂಗ್ರೆಸ್ ಆಲ್ವೇಸ್ ಥಿಂಕ್ ಲೈಕ್ ದ್ಯಾಟ್. ಅದು ನರಸಿಂಹರಾವ್ ಕಾಲದಿಂದ. ಆದ್ದರಿಂದ ಸಮಸ್ಯೆ ಬಗೆಹರಿಸೋದೇ ಇಲ್ಲ. ಸೊ ಆ ರೀತಿಯಾಗಿ ಇವ್ರನ್ನ ಈ ಟೀಮ್ ನೋಡ್ದಿರೋದು ಹೊಸ ಬೆಳವಣಿಗೆ ಏನಲ್ಲ. ಅಲ್ಲ ಸರ್, ಈಗ ಕಾಂಗ್ರೆಸ್ ಇಡೀ ದೇಶದಲ್ಲೇ ಕುಗ್ಗು ಹೋಗ್ತಾ ಇದೆ. ಅತಿ ದೊಡ್ಡ ರಾಜ್ಯ ಅಧಿಕಾರದಲ್ಲಿದ್ದು ಕರ್ನಾಟಕ, ನಾವು ಬಿಟ್ಟರೆ ತೆಲಂಗಾಣದಲ್ಲಿ ಇದ್ದಾರೆ, ಬೇರೆ ಯಾವ ರಾಜ್ಯಗಳು ಇಲ್ಲ. ಆಮೇಲೆ ಇವರಿಗೆ AICC ಕಚೇರಿ ನಡೆಸೋಕ್ಕೂ ಕಷ್ಟ ಆಗೋಂಥ ಟೈಮು. ಇಂಥ ಸಂದರ್ಭದಲ್ಲಿ ಅಧಿಕಾರ ಇರುವಂಥ ರಾಜ್ಯದಲ್ಲೇ ಈ ರೀತಿ ಇವರು ದುರಾಡಳಿತ ಅನ್ನೋ ಥರದ್ದು ಮಾಡಿಕೊಂಡು, ಕಚ್ಚಾಟ ಮಾಡಿಕೊಂಡು, ಆಡಳಿತ ವಿರೋಧಿಯಲ್ಲಿ ಅನ್ನುವಂಥದ್ದು. ಈಗಿರೋ ಸರ್ವೆ ಪ್ರಕಾರ ಈಗೇನು ಚುನಾವಣೆ ನಡೆದ್ರು ಒಂದು 70-80 ಜನ ಶಾಸಕರು ಸೋಲ್ತಾರೆ ಅನ್ನೋಂಥ ರಿಪೋರ್ಟು. ಇವೆಲ್ಲವಿದ್ರೂ ಕೂಡ ಕಾಂಗ್ರೆಸ್ ಯಾಕೆ ಇದೊಂದು ನಿದ್ರಾವಸ್ಥೆಯಲ್ಲಿದೆ ಅಂತ? ಒಂದು, ಕಾಂಗ್ರೆಸ್ ಹೈಕಮಾಂಡ್ಗೆ ಶಕ್ತಿ ಇಲ್ಲ, ಅದು ದುರ್ಬಲವಾಗಿದೆ, ಒಪ್ಕೊಳ್ಳೋದು ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ಥಿಂಕ್ ಟ್ಯಾಂಕ್ ಅಂತ ಇರಬೇಕು. ಸೊ ರಾಹುಲ್ ಗಾಂಧಿ ಅವರು ನೀವು ಗಮನಿಸಿದರೆ ಅವ್ರ ಸುತ್ತಮುತ್ತ 3-4 ಜನ ಕಾಣ್ತಾರೆ ಅಷ್ಟೇ.
ವೇಣುಗೋಪಾಲ್ ಅವರು ಕಾಣ್ತಾರೆ, ಜೈರಾಮ್ ರಮೇಶ್ ಕಾಣ್ತಾರೆ, ಕಾಣ್ತಾರೆ, ಸುರ್ಜೇವಾಲಾ ಸುರ್ಜೇವಾಲಾ ಸ್ವಲ್ಪ ದೂರ ಇದ್ದಾರೆ. ಸೊ ಅಂದರೆ ನೀವು ಒಂದು ಪಕ್ಷವನ್ನು ಮುನ್ನಡೆಸುವಾಗ ನಿಮಗೆ ನಿಮ್ಮ ಸುತ್ತಮುತ್ತಲು ಯಾರು ಇಟ್ಕೋತೀರಿ ಅದು ಭಾಳ ಮುಖ್ಯವಾದ. ಸೊ ಅವರ ಆಯ್ಕೆಯಲ್ಲಿ ಫೇಲ್ ಆದಂತೆ ಕಾಣುತ್ತೆ ರಾಹುಲ್ ಗಾಂಧಿ ಅವರು. ಸೊ ದಟ್ ಇಸ್ ದ ಮೇಜರ್ ಪ್ರಾಬ್ಲಮ್. ಅದರ ಜೊತೆಗೆ ಬಹಳಷ್ಟು ಸಂದರ್ಭದಲ್ಲಿ ಸಮಸ್ಯೆಗಳಿಗೆ ತಕ್ಷಣ ರಿಯಾಕ್ಟ್ ಮಾಡಬೇಕು. ರಾಹುಲ್ ಗಾಂಧಿಯವರು ಯಾವ ರೀತಿ ಕೆಲವೊಮ್ಮೆ ಇರೋದೇ ಇಲ್ಲ, ಅವರು ವಿದೇಶಗಳಿಗೆ ಹೊರಟೋಗ್ತಾರೆ, ಇನ್ನೇನೋ ಹೋಗ್ಬಿಡ್ತಾರೆ, ರಿಯಾಕ್ಟ್ ಮಾಡಲ್ಲ, ಕೈಗೆ ಸಿಗಲ್ಲ. ಅವ್ರು ಕೈಗೆ ಸಿಗಲ್ಲ ಅನ್ನೋದೇ ಭಾಳ ದೊಡ್ಡ ದೂರು ಅವ್ರ ಮೇಲೆ ಇದೆ. ಸೊ ಕೈಗೆ ಸಿಗದಿರುವಂಥ ನಾಯಕರವರು, ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಅದ್ರ ಜೊತೆಗೆ ಸೆಕೆಂಡ್ ಇನ್ ರ್ಯಾಂಕ್ ಹ್ಯಾಂಡಲ್ ಮಾಡೋರು ಖರ್ಗೆ ಇರುವಂಥಗಳು, ಅವ್ರಿಗೆ ಎಷ್ಟು ಅಧಿಕಾರ ಇದೆ ಅನ್ನೋದೇ ಪ್ರಶ್ನಾರ್ಹವಾದ್ದು. ಅಧಿಕಾರ ಇದೆಯೋ ಇಲ್ಲ ಗೊತ್ತಲ್ಲ, ಓನ್ಲಿ ಈಸ್ ಜಸ್ಟ್ ಲೈಕ್ ಎ ಮೆಸೆಂಜರ್. ಯು ಸಿ, ಇವರು ಇಲ್ಲಿರುವಂಥ ಮೆಸೇಜನ್ನು ತಗೊಂಡೋಗಿ ಅಲ್ಲಿ ತಲುಪಿಸುವಷ್ಟು ಪಾಪ ಅನಿಸುತ್ತೆ ನನಗೆ ಅವ್ರ ಬಗ್ಗೆ. ಯು ಸಿ, ಸ್ವತಂತ್ರ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಪಕ್ಷದ ಅಧ್ಯಕ್ಷರು ಬಿ ಜೆ ಪಿಲಿ ಇಲ್ಲ, ಬೇರೆ ಪ್ರಶ್ನೆ. ಬಿ ಜೆ ಪಿಯಲ್ಲಿ ನಡ್ಡಾ ಇದ್ದರೂ ಅಷ್ಟೇ, ಇವರಿದ್ದರೂ ಅಷ್ಟೇ, ಮೋದಿ ಅಮಿತ್ ಶಾ ಯೂಸ್ ಟು ಟೇಕ್. ಆದರೆ ಅಲ್ಲಿ ಮೋದಿ ಅಮಿತ್ ಶಾ ದೇ ಆರ್ ಪವರ್ಫುಲ್ ಲೀಡರ್ಸ್, ಅವ್ರು ಹೇಳ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ದೇ ಬಿಲ್ಡ್ ದರ್ ಇಮೇಜ್. ಇಲ್ಲಿ ರಾಹುಲ್ ಗಾಂಧಿ ಅವರು ಇಮೇಜ್ ಬಿಲ್ಡ್ ಆಗಕ್ಕೆ ಕೊಟ್ಟಿಲ್ಲ, ಡಿಮಾಲಿಷ್ ಮಾಡಿ ಮಾಡಿ. ಯು ಸಿ ದಟ್ ಎಜುಕೇಟೆಡ್ ಲೀಡರು ಎಲ್ಲ ಹೌದು, ಬಟ್ ಯಾವ ರೀತಿ ಮಾಡಿ ಮಲಗಿಸ್ಬಿಟ್ಟಿದ್ದಾರೆ, ಪಪ್ಪು ಪಾಪು ಈ ಟೈಪ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಸೊ ಅದರಿಂದ ಅವ್ರಿಗೆ ಕೆಲವೊಮ್ಮೆ ಫ್ರಸ್ಟ್ರೇಷನ್ ಇರ್ಬೋದು, ಯಾಕಪ್ಪ ಬೇಕು ಅನಿಸ್ಬಿಡ್ಬೋದು. ಅದರಿಂದ ಕಾಂಗ್ರೆಸ್ ಹೈಕಮಾಂಡ್ ಅದು ದುರ್ಬಲವಾಗಿದೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಅದ್ರ ಜೊತೆಗೆ ಇಲ್ಲಿ ಕರ್ನಾಟಕದ ಮಟ್ಟಿಗೆ ಬಂದರೆ ಅವರ ಬಹುದೊಡ್ಡ ಡೈಲಮಾ ಕಾಂಗ್ರೆಸ್ ಹೈಕಮಾಂಡ್ ಬಂದರೆ, ಒಂದು ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಮುನ್ನಡೆಸಿಕೊಂಡು ಬಂದವರು, ಆ ಕೃತಜ್ಞತೆ ಸೋನಿಯಾ ಗಾಂಧಿ ಅವರಿಗಿದೆ. ಆದರೆ ಅವರ ಇವತ್ತಿನ ಅಹಿಂದ ರಾಜಕಾರಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಬಿಡೋ ಹಂಗೂ ಅವಶ್ಯಕತೆ ಇದೆ. ಸಿ, ಅವರ ಇಡೀ ಎಜೆಂಡಾ ಇವತ್ತು ಅದು ಅಪ್ಪರ್ ಕಾಸ್ಟ್ ರಾಜಕಾರಣ ಅಲ್ಲ, ಅದು ಅಹಿಂದ ರಾಜಕಾರಣ. ಅವ್ರಿಗೆ ಬೇರೆ ದಾರಿನೂ ಇಲ್ಲ. ಅಪ್ಪರ್ ಕಾಸ್ಟ್ ಕಾಂಗ್ರೆಸ್ನ ಒಪ್ಪಲ್ಲ, ಈ ಅನುಮಾನನೇ ಬೇಕಾಗಿಲ್ಲ, ಅವರು ಕ್ಲಿಯರ್ ಅದು. ಆದ್ದರಿಂದ ಅಹಿಂದ ಹಿಡ್ಕೋಬೇಕು. ನೀವು ಈ ಅಹಿಂದವನ್ನು ಹಿಡ್ಕೊಳ್ಳೋ ಸಂದರ್ಭದಲ್ಲಿ ಅನಿವಾರ್ಯ ಸಿದ್ದರಾಮಯ್ಯ ಬೇಕು. ಸಿದ್ದರಾಮಯ್ಯನವರ ಜನಬೆಂಬಲ, ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಮತ್ತು ಹಣ ಸಂಪನ್ಮೂಲ ಅದು ಕಾಂಗ್ರೆಸ್ ಇವರಿಬ್ಬರ ಮಧ್ಯೆ ಸಮತೋಲನ ಕಾಪಾಡೋದು ಹೇಗೆ ಅಂತ, ಅದು ಬಹಳ ದೊಡ್ಡ ಚಾಲೆಂಜ್ ಆಗ. ಓಕೆ ಸರ್, ಈ ಥರದ ಒತ್ತಡದಲ್ಲಿ ಹೈಕಮಾಂಡ್ ಇದ್ದಾಗ ಸರ್, ಈಗ ಶಾಮನೂರು ಕುಟುಂಬ ಹಚ್ಚಿರುವ ಬೆಂಕಿ ಅಲ್ಪಸಂಖ್ಯಾತರ ಅಸ್ಮಿತೆಗೆ ಧಕ್ಕೆ ತರ್ತಾ ಇದೆ ಅನ್ನುವಂಥದ್ದು, ಇದಕ್ಕೆ ಈ ರಾಜಕಾರಣಿಗಳು ಅವ್ರವ್ರ ಲಾಭಕ್ಕೋಸ್ಕರ ಅವ್ರು ಏನೇನು ಮಾಡ್ಬೇಕು ಅದು ಮಾಡಿ ನೀರೇರಿತಾ ಇದ್ದಾರೆ. ಹೀಗಿದ್ದಾಗ ಸರ್ ಯಾವ ರೀತಿ ಟರ್ನ್ ತೆಗೆದುಕೊಳ್ಬೋದು? ಒಂದು ಸರ್, ಮುಸ್ಲಿಂ ಇಸ್ ವೆರಿ ಸೆನ್ಸಿಟಿವ್ ಕಮ್ಯುನಿಟಿ. ಕೆಲವು ಕಮ್ಯುನಿಟಿಗಳಿರ್ತವೆ, ಲಿಂಗಾಯತರು ಹಾಗೆ ಭಾಳ ಸೆನ್ಸಿಟಿವ್. ನೀವೆಲ್ಲ ಒಂದು ಕಡೆ ಮಾಡಿ ಇನ್ನೊಂದು ಕಡೆ ಮೆಸೇಜ್ ಹೋಗ್ಬಿಡುತ್ತೆ. ಈವನ್ ಅಲ್ಪಸಂಖ್ಯಾತರು ಯೂಶ್ವಲಿ ಎಲ್ಲ ಕಡೆ ಆಗಿರ್ತಾರೆ, ಅವರ ಈ ನಿಟ್ಟಿಂಗ್ ಇರುತ್ತಲ್ಲ, ಕನೆಕ್ಷನ್ ಭಾಳ ಇರುತ್ತೆ. ಸೊ ಈ ರೀತಿ ಕರ್ನಾಟಕದಲ್ಲಿ ಮುಸ್ಲಿಮರು ಆಯಿತು ಅನ್ನೋದು ಇಡೀ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಹೌದು, ಈಗ ಆಲ್ರೆಡಿ ಆಗ್ಬಿಟ್ಟಿದೆ. ಅಲ್ಲ, ಉರ್ದು ಪತ್ರಿಕೆಗಳಲ್ಲಿ ಬಂದ್ಬಿಟ್ಟಿರುತ್ತೆ, ಕೆಲವು ಉರ್ದು ಪತ್ರಿಕೆಗಳಿವೆ ಬಂದ್ಬಿಟ್ಟಿದೆ. ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟು ಮುಸ್ಲಿಮರು ಬೇರೆ ರೀತಿ ಆಲೋಚನೆ ಮಾಡೋಕೆ ಶುರು ಮಾಡ್ತಾರೆ. ಬೇರೆ ಆಲ್ಟರ್ನೇಟಿವ್ ನಿನ್ನೆ ಅವ್ರು ಹೇಳಿದ್ದಾರೆ, ನಮಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಅಂದ್ಕೋಬೇಡಿ ಅಂತೇಳಿ ಉಲೇಮಾಗಳು ಅವರು ಇವರು ನೆನೆ ಹೇಳಿದ್ದಾರೆ. ಅಲ್ಲ, ತನ್ವೀರ್ ಸೇಠ್ ಹೇಳಿದಾರಲ್ಲ ಸರ್, ತನ್ವೀರ್ ಸೇಠ್ ಹೇಳಿದ್ದಾರೆ. ಸೊ ಇಂಥ ಸಿಚುವೇಶನ್ನಲ್ಲಿ ಬೇರೆ ಭಾಳ ಇದಾದ್ದು ಅಂದರೆ, ನೀವು ಓವೈಸಿ ಅಂತ ಪಾರ್ಟಿ ಬಲ ಆಗಿಬಿಟ್ರೆ ಕಾಂಗ್ರೆಸ್ಸಿಗೆ ಅದಕ್ಕಿಂತ ದೊಡ್ಡ ಹೊಡೆತ ಯಾವುದೂ ಇಲ್ಲ. ಅಂದ್ರೆ ಕಾಂಗ್ರೆಸ್ಸಿಗೆ ಎಚ್ಚರಿಕೆಯಿಂದ ಹೆಜ್ಜೆ. ಹೌದು, SDPI ಬಲ ಹಾಕೊಂಡ್ಬಿಟ್ರೆ ಕಾಂಗ್ರೆಸ್ ವಿಲ್ ಲೂಸ್ ಎವ್ರಿಥಿಂಗ್, ಏನು ಸಿಗಲ್ಲ ಅವಾಗ. ಈ 14% ಹೋಯ್ತು ಅಂತ ಅಂದ್ರೆ, ನೀವು ಇಡೀ ಆ ಸ್ಟ್ಯಾಟಿಸ್ಟಿಕ್ಸ್ ನಾವು ಚರ್ಚೆ ಮಾಡಿದ್ವಿ, ಇವರು 0% ಬರ್ತಾರೆ ನೋಡಿ. ಕುರುಬ್ರದ್ದು ಒಂಚೂರು ಇರ್ಬೋದು, ಅದು ಬಿಟ್ಟರೆ ನಿಮಗೆ ಬ್ರಾಹ್ಮಣರದ್ದು 1% ಓಟ್ ಹಾಕಲ್ಲ, ಲಿಂಗಾಯತರು ಗಾನು, ಒಕ್ಕಲಿಗರು ಗಾನು, ನೀವು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಕುರುಬರು ಒಂದು, ಉಳಿದವ್ರು ಮತ್ತೆ ಕಡೆ ಎಡ ಬಲದಲ್ಲಿ ಎಡ ಗಾನು ಎಲ್ಲಿದ್ದಾರೆ ಇವರಿಗೆ? ಇವ್ರಿಗೆ DCC ಆಗಿದ್ದವರೇ ಮುಸ್ಲಿಮರು, ಅದನ್ನು ಹಾಳು ಮಾಡ್ಕೊಬಿಟ್ರೆ ಇವರು ಬೇರೆ. ನೆಕ್ಸ್ಟ್ ಡೆಪಾಸಿಟ್ಗೂ ಕಷ್ಟ. ದೇವ್ರು ಎಸ್ 70 ಅಲ್ಲ 100 ಓಡಿಸ್ಕೊಂಡು ಹೋಗ್ಬಿಡ್ತವೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಭಾಗವಹಿಸಿ ಈ ಒಂದು ತುಂಬ ಒಂದು ಕ್ಲಿಷ್ಟಕರವಾದಂಥ ರಾಜಕೀಯ ಸನ್ನಿವೇಶವನ್ನು ನಿಮ್ಮದೇ ಆದ ಶೈಲಿಯಲ್ಲಿ ವಿವರಿಸಿದ್ದಕ್ಕೆ ಧನ್ಯವಾದಗಳು. ಇದಾಗಿತ್ತು ಖ್ಯಾತ ಪತ್ರಕರ್ತರು ಮತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಟ್ಟಿರ್ತಾರೆ. ಅವರು ಯೋಚನೆ ಮಾಡಿರ್ಬೋದು, ಇದು ಕಾಂಗ್ರೆಸ್ ಪಕ್ಷಕ್ಕೆ ಇಸಿ ಡ್ಯಾಮೇಜ್ ಮಾಡಬಹುದು, ಇದನ್ನು ಹೇಗಾದ್ರೂ ಕರ್ಟೇಲ್ ಮಾಡಬೇಕು. ಅದರ ಜೊತೆಗೆ ಅವ್ರು ಕೇಳ್ತಾ ಇರೋದು ಉತ್ತರ ಕೊಡಬೇಕಾದ್ದು ಸುರ್ಜೇವಾಲಾ ಹೇಳಬೇಕು.
ಡಿ ಕೆ ಶಿವಕುಮಾರ್ ಏನೋ ಲಿಂಗಾಯತರ ಪರವಾಗಿದ್ದಾರೆ ಅನ್ನೋ ಥರ ಬಿಂಬಿಸ್ಕೊಳ್ತಾ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ ಡಿ ಕೆ ಶಿವಕುಮಾರ್ ಸಂಪುಟ ಸಭೆಯಲ್ಲಿ ಹೊರಗೆ ಹೋದ ತಕ್ಷಣ ಅವರು ಹಿಂದಿಂದ ಹೋಗ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅಗೇನ್ ಲಿಂಗಾಯತರ ವಿರೋಧಿಗಳಿವರು. ಈ ಅಹಿಂದ ರಾಜಕಾರಣದ ಫಲಾನುಭವಿಗಳು ಮತ್ತು ಅಹಿಂದ ರಾಜಕಾರಣವನ್ನು ನಂಬಿ ಇರುವವರು ಆಗಿದ್ದಾರೆ. ಅಲ್ಲ ಸರ್, ಈಗ ಕಾಂಗ್ರೆಸ್ಸು ಇಡೀ ದೇಶದಲ್ಲೇ ಕುಗ್ಗು ಹೋಗ್ತಾ ಇದೆ. ಅತಿ ದೊಡ್ಡ ರಾಜ್ಯ ಅಧಿಕಾರದಲ್ಲಿರೋದು ಕರ್ನಾಟಕ, ನಾವು ಬಿಟ್ಟರೆ ತೆಲಂಗಾಣದಲ್ಲಿ ಇದ್ದಾರೆ. ಕಾಂಗ್ರೆಸ್ ಯಾಕೆ ಇದೊಂದು ನಿದ್ರಾವಸ್ಥೆಯಲ್ಲಿದೆ? ಕಾಂಗ್ರೆಸ್ ಹೈಕಮಾಂಡ್ಗೆ ಶಕ್ತಿ ಇಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ಥಿಂಕ್ ಟ್ಯಾಂಕ್ ಅಂತಿರಬೇಕು.